ಸುಡುವ ಕಿಚ್ಚಿನೆದೆ ಭಯದಿ ಬೆವತ್ತಿರಲು, ಕುದಿವ ಉಲ್ಕೆಗಳು ನಭದಲ್ಲಿ ಚದುರಿರಲು, ಮಿಕ್ಕಿದ್ದು ಸುಟ್ಟೋಗಿದೆ ಅನ್ಸುತ್ತೆ. ನಮಸ್ಕಾರ ಕೆಕೆ ಫೆಲಾ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಜಿಮ್ನಿ ಬಗ್ಗೆ ಒಂದು ಡೌಟ್ಸ್ಗಳನ್ನ ನೀವು ಕೇಳಿದ್ರಿ, ಸೊ ಅದನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ಜಿಮ್ನಿ ನನಗೆ ಯಾಕೆ ಬೇಕಿತ್ತು? ನಾನು ಗಾಡಿ ತಗೊಳಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನಾನು ಏನಕ್ಕೆ ಜಿಮ್ನಿನ ಸೆಲೆಕ್ಟ್ ಮಾಡಿದೆ ಅಂತ. ತಾರ್ ಬುಕ್ ಮಾಡಿದ್ರು ಇಲ್ಲ ತಾರ್ ಬೇಡ ನನಗೆ ಜಿಮ್ನಿ ಸಾಕು ಅಂತ ನಾನು ಏನಕ್ಕೆ ಯೋಚನೆ ಮಾಡಿದೆ ಅಂತಂದರೆ, ಫಸ್ಟು ಬಜೆಟಲ್ಲಿ ನೋಡೋದಾಯಿತು ಅಂತಂದರೆ ನನಗೆ ಇದು ಆಫರಲ್ಲಿ ಇದ್ದಿದ್ದರಿಂದ ನನಗೆ 15,30,000 ಈ ಗಾಡಿ ತುಂಬ ಕಡಿಮೆಗೆ ಸಿಕ್ತು. ಮತ್ತು ಇನ್ನೊಂದು ನೋಡಿ, ಜಿಮ್ನಿ ನಿಮ್ಗೆ ಹೆಂಗೆ ಅಂತಂದರೆ ಕಾಂಪ್ಯಾಕ್ಟ್ ಇನ್ ಸೈಜು. ಸುಮಾರು ಜನ ಹೇಳ್ಬೋದು ಇದನ್ನು ಪುಟ್ಟ ಕಾರ್ ಇದೆ, ಆ ಕಾಂಪ್ಯಾಕ್ಟಾಗಿ ಇರೋದ್ರಿಂದನೇ ಅದನ್ನು ನೆಗೆಟಿವ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಒಂಥರ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತು ಅಂತಂದರೆ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಎಕ್ಸ್ಟ್ರೀಮ್ ಆಫ್ ರೋಡ್ಗಾಗಿರ್ಬೋದು, ಏನಿದ್ರಲ್ಲಿ ಮೈನಸ್ ಪಾಯಿಂಟ್ ಅಂತ ಹೇಳ್ತೀವೋ ಅದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ಯಾವ ಜಾಗಕ್ಕೆ ಬೇಕಾದರೂ ತಗೊಂಡು ಹೋಗ್ಬೋದು. ಇದರ ವೆಯ್ಟು ಕಡಿಮೆ ಇರೋದ್ರಿಂದ ಆಫ್ ರೋಡ್ ಗಾಡಿಗೆ ವೆಯ್ಟ್ ರೇಷಿಯೋ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕೂಡ ಒಂದು ಪರ್ಫೆಕ್ಟ್ ಜಾಗನ ಎಕ್ಸ್ಟ್ರೀಮ್ ಆಫ್ ರೋಡನ್ನು ಅಚೀವ್ ಮಾಡ್ಬೋದು. ನಾನು ಹೋಗೋದೇ ಎಲ್ಲೋ ಒಂದೊಂದು ಕಡೆ ಆಫ್ ರೋಡ್ ಜಾಗಗಳಿಗೆ ಬೈಕ್ಗಳಲ್ಲೆಲ್ಲ ಮಾಡಿದ್ದೀನಿ. ಅದೇ ರೀತಿ ಯಾಕೆ ಕಾರಲ್ಲೂ ಮಾಡಬಾರ್ದು ಅಂತಂದಾಗ ನನಗೆ ಸಿಕ್ಕಿದ್ದು ಜಿಮ್ನಿ. ಇದು ಅಮ್ಮಮ್ಮ ಅಂತಂದರೆ ನೋಡಿ, ಹಿಂಗೆ ಹಿಡ್ಕೊಂಡ್ರೆ ಇಷ್ಟು ಜಾಗ ಇದೆ. ಇಷ್ಟಕ್ಕೂ ನೋಡಿ ಬೇರೆ ಕಾರ್ಗಳೆಲ್ಲ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ನಾವೀಗ ಮೀನಾಕ್ಷಿಪುರ ಬ್ಯಾಕ್ ವಾಟ್ರಲ್ಲಿ ಇದ್ದೀನಿ, KRS, ಅಲ್ಲೇ ಸ್ಟಾಪ್ ಮಾಡಿದ್ರು. ಬಟ್ ನಾವು ಗಂಭೀರವಾಗಿ ಗಾಡಿನ ಧೈರ್ಯವಾಗಿ ಇಲ್ಲಿವರೆಗೂ ತಗೊಬಂದು, ಇದೇ ಒಂದು ಅಡ್ವಾಂಟೇಜು. ಇನ್ನು ಗಾಡಿ ಒಳಗಡೆ ನಿಮ್ಗೆ ಹೇಳೋದಾದರೆ, ನಾನು ನಿಮಗೆ ಫುಲ್ ಗಾಡಿನ ತೋರಿಸಿಲ್ಲ. ಇವನ್ ನಾನೇ ಇಷ್ಟು ದಿನ ಆಯಿತು ಈ ಗಾಡಿನ ಏನೇನಿದೆ ಎತ್ತ ಅಂತ ತಿಳ್ಕೊಳ್ಳೋಕ್ಕೆ. ಫಸ್ಟು ಕೀಯಿಂದ ಶುರು ಮಾಡಿಬಿಡೋಣ. ಸುಜುಕಿ ಅವ್ರದ್ದು ಒಂದು ಕಾಂಪ್ಯಾಕ್ಟ್ ಡಿಸೈನಲ್ಲಿ ಸಿಂಪಲ್ ಆಗಿರೋಂಥ ಕೀ. ಸೊ ಇಲ್ಲಿ ನಾವು ಈ ಪ್ರೆಸ್ ಮಾಡಿದ್ರೆ ಮೇಯ್ನ್ ಈ ಡಿಸೈನ್ದು ಇದೆ ಗೊತ್ತಾ, ಇದು ನನಗೆ ಭಾರಿ ಇಷ್ಟ ಆಯಿತು. ಸೊ ಇಫ್ ಇನ್ ಕೇಸ್ ನಮಗೇನಾದರೂ ಕೀದೇನಾದರೂ ಪ್ರಾಬ್ಲಮ್ ಬಂದರೆ, ಶೆಲ್ದು ಅಥವಾ ಸಿಸ್ಟಮ್ದು ಏನಾದರೂ ಎರರ್ ಬಂದರೆ, ಆ್ಯಸ್ ಯೂಶ್ವಲ್ ನಾವು ಮ್ಯಾನ್ಯಲ್ ಕೀನೇ ಯೂಸ್ ಮಾಡಿ ಓಪನ್ ಮಾಡ್ಬೋದು ಗಾಡಿನ. ಇನ್ನೂ ಒಂದು ಇದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಟಾಪ್ ಎಂಡಲ್ಲಿ ಬಂತು ಅಂತಂದರೆ ನೋಡಿ, ಕೀಲೆಸ್ ಎಂಟ್ರಿ. ಸೊ ಈಗ ನನ್ನ ಹತ್ರ ಕೀ ಇದೆ, ಇದ್ರ ಹತ್ರ ಬರ್ತಾ ಇದ್ದೀನಿ ಅಂತಂದರೆ ನಾನು ಕೀ ಹಾಕೋದು ಏನೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದು ಅನ್ಲಾಕ್ ಆಗುತ್ತೆ. ಈಗ ನೋಡಿ, ಜಸ್ಟ್ ಕೀಲೆಸ್ ಎಂಟ್ರಿ. ಇನ್ನು ಗಾಡಿ ನೀವು ಎಂಟ್ರಿ ತಗೋತಾ ಇದ್ದಂಗೆ ಫಸ್ಟು ಕಾರು ಒಂಥರ ಬೇಸಿಕ್ ಸೆಟ್ ಹೆಂಗಿದೆಯೋ ಆ ಥರ. ಈಗ ನಮ್ಗೆ ಹೆಂಗೆ ಹಳೆ ನೋಕಿಯಾ ಫೋನ್ಗಳು ಎಷ್ಟು ಇಷ್ಟ ಆಗುತ್ತೆ, ಲಕ್ಸುರಿನೆಸ್ ಇಲ್ಲ ಅಂತಂದ್ರೂ 2 ದಿನ 3 ದಿನ ಚಾರ್ಜ್ ಬರ್ತಾ ಇತ್ತಲ್ಲ, ಲೈಕ್ ಆ ಥರ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ರೀಸನ್ ಏನು ಅಂತಂದರೆ, ಇದರಲ್ಲಿ ಫುಲ್ಲು ಆಟೋಮೆಟಿಕ್ಕು ಅಥವಾ ಫುಲ್ಲು ಸಿಸ್ಟಮ್ಮು ಅಥವಾ ಫುಲ್ ಏನಾದರೂ ಫೀಚರ್ಸ್ನ ಇಟ್ಟು ಆ ಥರ ಗಾಡಿ ಅಲ್ಲ ಇದು. ಇದೊಂಥರ ರಾ ಸೆಗ್ಮೆಂಟ್ ಗಾಡಿ. ರಾ ಸೆಗ್ಮೆಂಟ್ ಯಾಕೆ ಇಟ್ಟಿದ್ದೇನೆ ಅಂತಂದರೆ, ನಾವು ಎಂಥದೇ ಒಂದು ಜಾಗಕ್ಕೆ ಹೋದ್ರೂ ಕೂಡ ಒಬ್ಬ ನಾರ್ಮಲ್ ಮೆಕ್ಯಾನಿಕ್ಕು ಈ ಗಾಡಿ ಏನಾದರೂ ರಿಪೇರಿ ಆಗಿದ್ದರೆ ಧೈರ್ಯವಾಗಿ ಕೈ ಹಾಕ್ಬೋದು. ಆ ಲೆವೆಲ್ಗೆ ಈ ಗಾಡಿನ ಡಿಸೈನ್ ಮಾಡಿದ್ದಾನೆ. ರೆಡಿ ಮಾಡಿಸ್ಕೊಳಕ್ಕಾಗಿರ್ಬೋದು ಅಥವಾ ನಾವು ಯಾವುದೇ ಕಂಡೀಷನಲ್ಲೂ ಅಥವಾ ಇಲ್ಲೇ ರಿಮೋಟ್ ಜಾಗದಲ್ಲಿದ್ದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ವಾಪಸ್ ಬರೋ ಥರ. ನಿಮಗೆ ಗಾಡಿ ಒಳಗಡೆ ತೋರಿಸೋದಾದರೆ, ನಾನು ಇಷ್ಟು ದಿನದಲ್ಲಿ ಒಂದೊಂದು ಸ್ವಲ್ಪ ಕಲ್ತ್ಕೊಂಡೆ. ಸ್ಟೇರಿಂಗು ಮೇಯ್ನ್ ಆಗಿದ್ರಲ್ಲಿ ಏನು ಕಂಫರ್ಟ್ ಸಿಗುತ್ತೆ ಅಂತಂದರೆ, ಸ್ಟೇರಿಂಗ್ದು ನೀವು ನೋಡಿ, ಈ ಪೋರ್ಷನ್ನು ಮತ್ತು ಈ ಸಿಟ್ಟಿಂಗ್ ಪೊಸಿಷನ್ ಇದೆ ಗೊತ್ತಾ ಈ ಗಾಡಿದು. ಮೇ ಬಿ ನನ್ನ ಫ್ರೆಂಡ್ಸ್ಗಳೆಲ್ಲ ದೊಡ್ಡ ಕಾರ್ ಓಡಿಸಿರೋರ್ನು ಕೂಡ ಕೇಳಿದಾಗ ಅವ್ರು ಹೇಳಿದ್ದು ಬೊಂಬಟ್ಟಾಗಿದೆ, ನೋಡೋಕ್ಕೆ ದೂರದಿಂದ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಸಖತ್ತಾಗಿದೆ ಅಂತ. ಇನ್ನು ನೀವು ಈ ಗಾಡಿದು ಅಬ್ಸರ್ವ್ ಮಾಡಿ ಬನ್ನಿ ಇಲ್ಲಿ. ಸೊ ನಾನು ತಗೊಂಡಿರೋದು ಆಲ್ಫಾ, ಇದು ಟಾಪ್ ಎಂಡು ಜಿಮ್ನಿನಲ್ಲಿ. ಆಮೇಲೆ ಜಿಮ್ನಿನಲ್ಲಿ ನಿಮಗೆ 4x4 ಸಿಗೋದು, ಜೊತೆಗೆ ಪೆಟ್ರೋಲೇ ಸಿಗೋದು, ಇನ್ಯಾವುದೂ ಸಿಗೋಲ್ಲ. ಟಾಪ್ ಎಂಡಲ್ಲಿ ನಮಗೆ ಕ್ರೂಸ್ ಕಂಟ್ರೋಲರ್ ಸಿಗುತ್ತೆ, ಮತ್ತು ಹೆಡ್ಲ್ಯಾಂಪ್ ವಾಷರ್ ಸಿಗುತ್ತೆ. ಈ ಥರ ಸುಮಾರು ಒಂದಷ್ಟು ಫೀಚರ್ಸ್ ಇದೆ. ಇನ್ನು ನಿಮ್ಗೆ ಹೇಳೋದಾದರೆ ನೋಡಿ, ಪುಷ್ ಬಟನ್ನು, ಸ್ಟಾರ್ಟ್ ಇಂಜಿನ್ದು ಪುಷ್ ಬಟನ್ ಇರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಅಷ್ಟೇ ಸ್ಟಾರ್ಟ್ ಆಯಿತಾ. ಸ್ಟಾರ್ಟ್ ಆಗಿದ ತಕ್ಷಣ ನೋಡಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಷ್ಟು ನೀಟ್ ಆ್ಯಂಡ್ ರಿಫೈನ್ ಅಂತಂದರೆ, ನಾರ್ಮಲ್ ಈ ಓಲ್ಡ್ ಟೈಮಲ್ಲಿ ಹೆಂಗಿತ್ತೋ ಲೈಕ್ ಅದೇ ಥರ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಚೊಕ್ಕವಾಗಿ ಕೊಟ್ಟಿದ್ದಾನೆ. ಇನ್ನು ನೀವು ಡಿಸ್ಪ್ಲೇ ವಿಚಾರದ್ದು ಅಷ್ಟೇ, ಎಷ್ಟು ಸಿಂಪಲ್ಲಾಗಿ ಅಷ್ಟು ಮಾತ್ರ ಇದೆ ನೋಡಿ. ಇಲ್ಲಿ 9.3 ಎಷ್ಟು ಆವ್ರೇಜ್ ಕೊಡುತ್ತೆ ಅನ್ನೋದು ನೋಡ್ತಾ ಇದ್ರೇ ಗೊತ್ತಾಗ್ಬೋದು. ತುಂಬ ಲಕ್ಸುರಿ ಏನಿಲ್ಲ, ಹಂಗಂತೇಳಿ ತುಂಬ ಕಮ್ಮಿನೂ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ನೋಡಪ್ಪ. ನಿಂಗೆ ನಾನು ಟ್ರಿಪ್ಪಿಂದ ಹಿಡಿದು ಪ್ರತಿಯೊಂದರಲ್ಲೂ ನಿನ್ಗೆ ಎಷ್ಟು ಐಡಿಯಾ ಕೊಡಬೇಕೋ ಅಷ್ಟು ಐಡಿಯಾನ ನಾನು ಇದರಲ್ಲಿ ಕೊಡ್ತೀನಿ ಅನ್ನೋ ಥರ ಇದೆ. ಇನ್ನು ಇದರಲ್ಲಿ AC ಇದೆ, ACನೂ ಅಷ್ಟೇ. ಮೇಯ್ನ್ ಏನು ಅಂತಂದರೆ, ಈ ACನಲ್ಲಿ ಸ್ಪೇಸ್ ಆಲ್ರೆಡಿ ಚಿಕ್ಕದಾಗಿರೋದ್ರಿಂದ ಒಳ್ಳೆ ಸಕ್ಕತ್ತಾಗಿ AC ಚೆನ್ನಾಗಿ ಬರುತ್ತೆ. ನೀವು ಗಾಡಿ ಸ್ಟಾರ್ಟ್ ಮಾಡಿ
ಒಂದು ಹೆಚ್ಚು ಕಡಿಮೆ 1 ನಿಮಿಷದ ಒಳಗಡೆನೆ ಕಂಫರ್ಟ್ ಫೀಲ್ ಆಯಿತು ಅಲ್ವಾ ಆಂಟಿ? ನಿನಗೆ ನೀನು ಓಡಿಸಿರೋ ಕಾರು ಯಾವುದು? ವರ್ಟಸ್ ಅಲ್ಲ, ಪೋಲೋ ವರ್ಟಸ್. ಇದ್ರಲ್ಲಿ ನೀನು ಓಡಿಸಿದ್ದು ಮತ್ತೆ ನೀನು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ನಿಸ್ತು ಆಂಟಿ? ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ದು ಪೂರ್ತಿ ಸೆಡಾನ್ ಗಾಡಿ, ಲಾಂಗ್ ವೆಹಿಕಲ್ ಜೊತೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಡಿಮೆ. ಇದಾದ್ರೆ ಪೂರ್ತಿ ಆಫ್ ರೋಡಿಂಗ್ ಅಲ್ವಾ. ಇವಾಗ ಇನ್ನೋವಾ ಕ್ರಿಸ್ಟನಲ್ಲಿ ಹಿಂದೆ ನಿಂತಿತ್ತು, ಇವಾಗ ಆರಾಮಾಗಿ ಹೊಡ್ಕೊ ಬಂದ್ವಾ ಆಫ್ ರೋಡ್. ಇದೊಂದು ಅಡ್ವಾಂಟೇಜ್ ನಿಮಗೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆರಾಮಾಗಿ. ಬಟ್ ಈ ನಾವು ಬಂದ ಜಾಗ ಹೆಂಗಿತ್ತು ಅಂತಂದ್ರೆ ಮೇಲೆ ಮರದ ರೆಂಬೆ ಕೊಂಬೆಗಳೆಲ್ಲ ಇತ್ತು. ಸೊ ನಾವು ಆಲ್ರೆಡಿ ಹೇಳ್ದಂಗೆ ಕಾಂಪ್ಯಾಕ್ಟ್ ಇದೆ, ಚಿಕ್ಕದಾಗಿದೆ, ಅದನ್ನ ನೆಗೆಟಿವ್ ಅಂತ ಅನ್ಕೋತೀವಲ್ಲ, ಮೇ ಬಿ ಅದೆಲ್ಲ ಓವರ್ಕಮ್ ಮಾಡಿ ಆ ನೆಗೆಟಿವೇ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅನ್ಸುತ್ತೆ ಇಲ್ಲಿವರೆಗೂ ತರಕ್ಕೆ. ಸೊ ನಾವು ಇವಾಗ ಯಾವ ಜಾಗದಲ್ಲಿ ಇದ್ವಿ ಅನ್ನೋದನ್ನ ನೀವು ಒಂದು ಡ್ರೋನ್ ಶಾಟ್ ನೋಡ್ಕೊಂಬನ್ನಿ. ಈಸಿ ಈಸಿ, ಏನು ಟೆನ್ಷನ್ ಇಲ್ಲ. ಹೋಗ್ಲಿ 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 ಹೋಗ್ಸು. ಹೋಗಲ್ವಾ? ಹೋಗಿಲ್ಲ ಅಂದರೆ ಇದು 4x4 ಹಾಕು. ಇದರಲ್ಲಿ ಹೋಗದೆ ಏನು ಹೋಗುತ್ತೆ, ಹೋಗು. ಈಸಿ, ಹೋಗು. ಇಳಿತು, ಒಳ್ಳೇದಾಯ್ತಿರು. ಈಗ ಆಫ್ ರೋಡ್ದು ಟೆಸ್ಟ್ ಮಾಡ್ಬೋದು. ಈಗ ಆಫ್ ರೋಡ್ದು ಇದೆಯಲ್ಲ, ನಾವು ಜಸ್ಟ್ ಒಂದ್ಸಲ ಹೇಳಿ ಕೆಳಗೆ ಕೇಳ್ಕೊ. ಅಲ್ಲಲ್ಲ ಮಾಮೂಲಿ ಅಷ್ಟೇ. ಈಗ 4 ಹೈ ಆಗಿದೆ. ಈಗ ಹೊಡಿ, ಈಗ ಅಷ್ಟೇ. ಹೆಂಗೆ? ಹೋಗು ಹೋಗು ಹೋಗು, ಅಷ್ಟೇ. ಹಿಂದೆ ನೋಡ್ಕೊ ಅಷ್ಟೇ. ಏನಕ್ಕೆ ತಗೋಬೇಕು ಅಂದರೆ ಇದಕ್ಕೆ ತಗೋಬೇಕು ಇದನ್ನು. ಈಗ ಇದರಲ್ಲಿ ಇಷ್ಟೊತ್ತು ಪಾಸಿಟಿವ್ನ ಮಾತಾಡಿದೆ, ನೆಗೆಟಿವ್ನು ಕೂಡ ಮಾತಾಡಬೇಕು. ಸೊ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಏನು ಅಂತಂದರೆ, ಒಂದೇ ಒಂದು ಬಾಟ್ಲ್ ಇಟ್ಕೊಳ್ಳೋಕ್ಕೂ ಇಲ್ಲಿ ಜಾಗ ಇಲ್ಲ. ಅದು ಮೇನ್ ಡ್ರಾಬ್ಯಾಕ್. ಆಮೇಲೆ ಜಾಗ ಇಲ್ಲ. ಆಟೋಮೆಟಿಕ್ ಇದೆ ಅಲ್ವಾ. ಈಗ ನಾನು ಕೈನ ಇಲ್ಲಿ ರೆಸ್ಟ್ ಮಾಡ್ಕೊತೀನಿ ಅಂತಂದ್ರೆ ಜಾಗ ಇಲ್ಲ. ಈಗ ಅಟ್ಲೀಸ್ಟ್ ಗೇರ್ ಆರು ಇದ್ರೆ ಕೈ ಇಲ್ಲಿ ಎಂಗೇಜ್ ಆಗುತ್ತೆ, ಆರಾಮಾಗಿ ಲೋಡ್ಸ್ಕೊಂಡಿರ್ತೀನಿ, ಬಿಡು ಹೋಗುತ್ತೆ ಅಂತ ಅನ್ಬೋದು. ಈಗ ಇದು ಆಟೋಮೆಟಿಕ್, ಇದಕ್ಕೇನು ಅಷ್ಟು ಕೆಲಸನೇ ಇಲ್ಲ. ಹಿಂಗೆ ಕೈ ಇಟ್ಕೊಳ್ಳೋಣ ಅಂತಂದರೆ ಆಮ್ರೆಸ್ಟ್ ಇಲ್ಲ. ಈ ಜಾಗ ಸ್ಪೇಸ್ ಖಾಲಿ ಇದೆ. ಮೇ ಬಿ ಇಲ್ಲೇನಾದರೂ ಒಂದು ಅಟ್ಲೀಸ್ಟ್ ಒಂದು ಬಾಟ್ಲ್ ಇಡೋಕ್ಕೋ ಏನಕ್ಕೋ ಒಂದು ಕೊಡ್ಬೋದಿತ್ತು. ಮೇ ಬಿ ಸೇಫ್ಟಿ ರೀಸನ್ಸಿಂದ ಇಲ್ಲಿ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಇದಿಷ್ಟು ಬಿಟ್ಟರೆ ಇನ್ನು ನಿಮಗೆ ಈ ಜಾಗದಲ್ಲಿ ಡ್ಯಾಶ್ಬೋರ್ಡು, ಪುಟಾಣಿ ಡ್ಯಾಶ್ಬೋರ್ಡು, ನಾವು ಇದಕ್ಕೆ ರಿಗ್ರೆಟ್ ಮಾಡೋಂಗೇ ಇಲ್ಲ ಸ್ಪೇಸ್ಗೆ. ಯಾಕೆಂತಂದರೆ ಆಲ್ರೆಡಿ ನಾವು ಕಾಸಿಗೆ ತಕ್ಕಂಗೆ ಕಜಾಯ ತಗೊಂಡಿದ್ದೀವಿ. ಇನ್ನು ಹಿಂದೆ ಸೀಟಿಗೆ ಬಂದರೆ ನೋಡಿ, ಇದರಲ್ಲಿ ಈ ಡೋರಲ್ಲಿ ಇಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಬಾಟ್ಲು ಹೋಲ್ಡರ್ಗಳಾಗಲಿ ಇಲ್ಲ. ಈ ಥರ ಸೀಟಲ್ಲೇ ಇಟ್ಕೋಬೇಕು. ಮೇಯ್ನು ನೋಡಿ, ಇದರಲ್ಲಿ ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಚೆನ್ನಾಗಿದೆ ಇದೊಂದು ಆಪ್ಷನ್. ನೋಡಿ ಇಲ್ಲಿ ಈ ತರ ನೋಡಿ, ಪವರ್ ವಿಂಡೋ. ಅದು ಹಳೆ ಕಾಲದಲ್ಲೆಲ್ಲ ಹಂಗೆ ಬರ್ತಾ ಇದೆ. ಇದು ಹೆಂಗೆ ಅಂತಂದ್ರೆ ಆ ಓಲ್ಡ್ ಇಷ್ಟಪಡೋರಿಗೆ ಬೆಸ್ಟ್ ಆಗಿದೆ ಈ ಸೆಗ್ಮೆಂಟಲ್ಲಿ ಈ ಕಾರು. ಸೊ ಇನ್ನು ಇದ್ರದ್ದೆಲ್ಲ ಕ್ರೋಮ್ ಡಿಸೈನು ಇವೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ನೀವು ಇಲ್ಲಿ ಹಿಂದ್ಗಡೆ ಏನಾದರೂ ಕೂತ್ಕೋತೀವಿ ಅಂತಂದರೆ, ಬಟ್ ಸೀಟ್ರ್ ಕೆಪಾಸಿಟಿ ಇರೋದು 5 ಜನಕ್ಕೆ ಅಲ್ಲ, ಇದು ಬರೀ ಇರೋದು 4 ಜನಕ್ಕೆ. ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಕಂಫರ್ಟಾ ಅಂತ ಕೇಳಿದ್ರೆ ಓಕೆ. ನೋಡಿ ನನ್ನ ಹೈಟ್ ಇರೋರ್ಗೆ ಓಕೆ. ಏನಾದರೂ ಒಂದು 6 ಅಡಿ ಮನುಷ್ಯ ಇತ್ತು ಅಂತಂದರೆ ಆ ಅಪ್ಪನಿಗೆ ಪಾಪ ಇಲ್ಲಿ ಹಿಂಗೆ ತಟ್ಟುತ್ತೆ. ಹಿಂಗೆ ಏನಾದರೂ ಆಫ್ ರೋಡ್ ಗಾಡಿ ಹಿಂಗೆ ಹೊಡೆದಾಡ್ಕೊಂಡು ಹೋಗ್ಬೇಕು ಅಂತಂದರೆ ಇದು ಹೊಡೆಯುತ್ತೆ. ಸೊ ಹಿಂದ್ಗಡೆ ಅವ್ರಿಗೆ ಇದು ಕಂಫರ್ಟಬಲ್ ಅಲ್ಲ. ಇನ್ನು ಮುಂದೆನೂ ನೋಡ್ಬೋದು. ಈಗ ಆ್ಯಕ್ಚುಲಿ ಸೀಟ್ ಮುಂದೆ ಹೋಗಿರೋದ್ರಿಂದ ಇಷ್ಟು ಜಾಗ ಇದೆ. ಯೂಶ್ವಲಿ ಡ್ರೈವರ್ ಅಷ್ಟರಲ್ಲೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಆವಾಗ ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಹಿಂದ್ಗಡೆಗೆ ಬಂದಾಗ ನನಗೆ ಇಷ್ಟು ತಡೆಯುತ್ತೆ. ನಾನೊಂದು 5.8 ಇರೋನ್ಗೆ, ಇನ್ನೇನಾದರೂ ಜಾಸ್ತಿ ಉದ್ದ ಇರೋರಿಗೆ ಅವ್ರದ್ದು ನೀನೇ ಇಲ್ಲಿವರೆಗೂ ಬರುತ್ತೆ ಆಲ್ಮೋಸ್ಟು, ಅದು ಕೂಡ ತಡೆಯುತ್ತೆ. 4 ಜನಕ್ಕೆ ಓಕೆ. ಅದು ಹಿಂದ್ಗಡೆ ಏನಾದರೂ ಸಣ್ಣ ಮಕ್ಕಳಿದ್ರೆ ಬೆಸ್ಟೇ ಹೊರತು ಇದು ದೊಡ್ಡವ್ರಿಗಂತೂ ಇದು ಆಗಲ್ಲ. ಪುಟಾಣಿ ಗಂಡ ಹೆಂಡತಿ 2 ಪುಟ್ಟ ಮಕ್ಕಳು
ಅವುಗಳದ್ದು ಒಂದಷ್ಟು 4 ಲಗೇಜ್ ಇಷ್ಟನ್ನು ಇಟ್ಟರೆ ಈ ಗಾಡಿ ಪರ್ಫೆಕ್ಟ್. ಡೀಸೆಂಟ್ ಬೂಟ್ಸ್ ಕೊಟ್ಟಿದೆ. ಸೊ ಈಗ ನಾನೊಂದು ಹೆಲ್ಮೆಟ್ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದಷ್ಟು ಲಗೇಜಸ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 2 ಲಗೇಜನ್ನು ಕಂಫರ್ಟಬಲಾಗಿ ಇದರಲ್ಲಿ ಇಟ್ಕೋಬೋದು, ಯಾವುದೇ ರೀತಿ ಡೌಟ್ ಇಲ್ಲ. ಇಷ್ಟು ಬೂಟ್ ಸ್ಪೇಸ್ ಸಾಕಲ್ವಾ? ಸಾಕು. ನೀವು ಆರಾಮಾಗಿ ಟ್ರಿಪ್ ಮಾಡೋಕ್ಕೆ ಆರಾಮಾಗಿ ಒಂದು ತಿಂಗಳೆಲ್ಲ ಲಗೇಜ್ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡು ಕ್ಲೀನಾಗಿ ಹೋಗ್ಬೋದು. ಆರ್ಗನೈಸ್ ಆಗಿ ಇಟ್ಕೊಂಡು ಹೋದ್ರೆ ಆರಾಮಾಗಿ ಸಾಲುತ್ತೆ. ಲಗೇಜಸ್ ಇರೋದಕ್ಕೆ ಅಲ್ಲಿ ಹಿಂಸೆ ಆಯ್ತಿರೋದು. ನಾವು ಇದನ್ನು ಸೀಟ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಇಷ್ಟು ರಿಕ್ಲೈನ್ ಆಗುತ್ತೆ. ಎಸ್ ನೋಡಿ, ಆರಾಮಾಗಿ ಒಂದು ಪ್ರೆಸ್ ಮಾಡ್ತು ಅಂತಂದರೆ ಅದನ್ನು ಬಗ್ಸಿದ್ರೆ ಕ್ಲೀನಾಗಿ ಈ ಥರ ಹೋಗುತ್ತೆ. ನೀವು ಏನಾದರೂ ಲಾಂಗ್ ಟ್ರಿಪ್ಪಿಗೆ ಹೋದ್ರೆ, ಇವಾಗ ಹೆಂಗಿದ್ರು ಸ್ಪಿಟಿ ಹೋಗ್ಬೇಕು ಅಂತ ಇದೀರಲ್ಲ, ಅಲ್ಲಿಗೆ ಹೋಗೋದಾದ್ರೆ ಆರಾಮಾಗಿ 2 ಸೀಟನ್ನು ಇಲ್ಲಿ ಕೆಳಗಡೆ ಒಂದಿರುತ್ತೆ ಸ್ಕ್ರೂ, ಅದು ತೆಗೆದ್ಬಿಟ್ಟು ಆರಾಮಾಗಿ ಎತ್ತಿಡ್ಕೊಂಡು ಓಪನ್ ಮಾಡ್ಕೊಂಡು ಹೋದ್ರೆ ಎಲ್ಲೂ ಸ್ಟೇನೇ ಸಿಗ್ಲಿಲ್ಲ ಅಂದ್ರೆ ಆರಾಮಾಗಿ ಕಾರ್ ಒಳಗಡೆ ಮಲ್ಕೊಬೋದು. ನಾನು ಟೈರ್ ಆ್ಯಕ್ಚುಲಿ ಚೇಂಜ್ ಮಾಡಿದ್ದೀನಿ. ನೀವೇನಾದ್ರು ಟೈರ್ ಚೇಂಜ್ ಮಾಡ್ತು ಅಂತಂದರೆ ಮೈಲೇಜ್ ಡ್ರಾಪ್ ಖಂಡಿತ ಆಗುತ್ತೆ. ನಾನು ಸ್ಟಾರ್ಟಿಂಗ್ ತಗೊಂಡಾಗ ಈ ನಮ್ಮ ಕಾಳ ನನಗೆ ಕೊಡ್ತಾ ಇದ್ದಂಥ ಮೈಲೇಜು 12 ಕೊಡ್ತಾ ಇದ್ದ. ಬಟ್ ಈಗ ಏನಾಗಿದೆ, ಆಟೋಮೆಟಿಕಲಿ 12 ಎಲ್ಲ ಇಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ. ನಾನು ಇವಾಗ ಓಡಿಸಿರೋ ಕಿಲೋಮೀಟ್ರ್ ಬಂದು 1118 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇದರಲ್ಲಿ ನೀವು ಆವರೇಜ್ ಮೈಲೇಜ್ನ ನೋಡ್ಬೋದು, 9.2 ಕೊಟ್ಟಿದೆ. ಈ 1118 ಕಿಲೋಮೀಟ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಪೆಟ್ರೋಲ್. ಗಾಡಿನ ಆರಾಮಾಗಿ ತಗೊಂಬಿಡ್ಬೋದು, ಅದೇನು ತೊಂದರೆ ಏನಿಲ್ಲ. ಯಾರಾದರೂ ಸರಿ ಒಂದು 5 ಲಕ್ಷ ಇತ್ತು ಅಂತಂದರೆ EMIಗೆ ಹಾಕ್ಬಿಟ್ಟು ಗಾಡಿ ತಗೋಬೋದು, ಅದೇನು ದೊಡ್ಡ ವಿಚಾರ ಆಗಲ್ಲ. ಇವನ್ ನಾನು ಮೊದಲು ಸುಲಭ ಅಂದ್ಕೊಂಡಿದ್ದೆ, ಬಟ್ ಗಾಡಿ ತಗೊಂಡ್ಮೇಲೆ ಗೊತ್ತಾಯಿತು ಗಾಡಿ ಖರ್ಚಿಗಿಂತ ಪೆಟ್ರೋಲ್ ಖರ್ಚೇ ಜಾಸ್ತಿ ಆಗುತ್ತೆ ಅಂತ. ನಾನು ಆವ್ರೇಜು ನಿಮ್ಗೆ 10 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಈ ಕಾರಲ್ಲಿ 50,000 ಕಿಲೋಮೀಟ್ರ್ ನಾವು ಓಡಿಸ್ತೀನಿ ಅಂತಂದರೆ ನನಗೆ ಈಗಿರೋ ಪೆಟ್ರೋಲ್ ರೇಟ್ ಪ್ರಕಾರ ಒಂದು 6 ರಿಂದ 6.5 ಲಕ್ಷ ಪೆಟ್ರೋಲ್ಗೆ ಅಂತಲೇ ಬೇಕು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, 50,000 ಕಿಲೋಮೀಟ್ರೆಲ್ಲ ನಾನು ಹಂಗೆ ಮಾಡ್ಕೊಂಡು ಒಂದು 3 ಟ್ರಿಪ್ ಮಾಡಿಬಿಟ್ರೆ 50,000 ಕಿಲೋಮೀಟ್ರ್ ಮಾಡಿಬಿಡ್ತೀನಿ. ಒಂದು ಆವ್ರೇಜ್ ಒಂದು 6 ಮಂತ್ಸ್ ಗ್ಯಾಪಲ್ಲೇ 50,000 ಕಿಲೋಮೀಟ್ರ್ ಓಡಿಸು ಅಂತಂದ್ರೆ ಆರಾಮಾಗಿ ಓಡಿಸ್ಬಿಡ್ತೀನಿ ನಾನು. ಅಂದರೆ 6 ತಿಂಗಳ ಒಳಗಡೆನೇ ನಾನು ಒಂದು 6 ಲಕ್ಷ ಪೆಟ್ರೋಲ್ಗೆ ಹಾಕಬೇಕು ಅನ್ನೋದಾದರೆ, ಇನ್ನು ಗಾಡಿಗೆ ಕಟ್ಟಿ ಗಾಡಿ ಸರ್ವಿಸ್ನ ಮೇಂಟೈನ್ ಮಾಡಿ ಎಲ್ಲ ತುಂಬ ಮೇಂಟೈನ್ ಮಾಡಬೇಕು, ಜೊತೆಗೆ ತುಂಬ ತಲೆ ಕೆಡಿಸ್ಕೋಬೇಕು. ಮೊನ್ನೆ ನಾನು ಸರ್ವಿಸ್ಗೆ ಹೋಗಿದ್ದೆ. ಸರ್ವಿಸ್ಗೆ ಹೋದಾಗ ಫಸ್ಟ್ ಸರ್ವಿಸಲ್ಲಿ ನನಗೆ ಯಾವುದೇ ರೀತಿ ದುಡ್ಡು ಖರ್ಚಾಗಿಲ್ಲ, 0. ಫಸ್ಟ್ ಸರ್ವಿಸಲ್ಲಿ 1000 ಕಿಲೋಮೀಟ್ರಿಗೆ ಜಸ್ಟ್ ಒಂದು ಚೆಕಪ್ ಮಾಡ್ತಾರೆ, ನಾರ್ಮಲ್ಲಾಗಿ ಮಾಡ್ಬಿಟ್ಟು ವಾಟರ್ ವಾಶ್ ಮಾಡಿಕೊಡ್ತಾರೆ ಅಷ್ಟೇ ಫಸ್ಟ್ ಸರ್ವಿಸು. ಇದರಲ್ಲಿ ದುಡ್ಡು ಖರ್ಚಾಗಲ್ಲ. ಬಟ್ ಆಯಿಲ್ ಚೇಂಜ್ ಮಾಡಿಸಿದಾಗ ರಿಯಲ್ ಆಟ ಶುರು ಆಗುತ್ತೆ. ಒಂದು 5,000 ಕಿಲೋಮೀಟ್ರಿಗೆ ಬರೋಕ್ಕೆ ಹೇಳಿದರೆ, ಅದಾದಮೇಲೆ 10,000 ಕಿಲೋಮೀಟ್ರಿಗೆ, ಆಮೇಲೆ ಎವ್ರಿ 10,000 ಕಿಲೋಮೀಟ್ರು ಸರ್ವಿಸ್ನ ಇವರು ಹೇಳಿದ್ದಾರೆ. ಫಸ್ಟ್ ಸರ್ವಿಸ್ ಆಗಷ್ಟರೊಳಗಡೆ ನನಗೆ ಪೆಟ್ರೋಲ್ಗೆ ಅಂತ ಖರ್ಚಾಗಿರೋದು 4,253 ರೂಪಾಯಿ. ಎರಡನೇ ಸಲ ಹಾಕ್ಸಿದ್ದು 2,943 ರೂಪಾಯಿ. ಇನ್ನೊಂದು ಸಲ ಹಾಕ್ಸಿದಾಗ 2,779 ರೂಪಾಯಿ. ನೆನ್ನೆ ಹಾಕ್ಸಿದ್ದೆಷ್ಟು? 3,800 ರೂಪಾಯಿ. ಅಲ್ಲಿಗೆ ಹೆಚ್ಚು ಕಡಿಮೆ 13,500 ರೂಪಾಯಿ. ನಾನು ಗಾಡಿ ತಗೊಂಡು ಹೆಚ್ಚು ಕಡಿಮೆ ಇವಾಗ 12 ದಿನ ಆಗಿದೆ. 12 ದಿನಕ್ಕೆ ಪೆಟ್ರೋಲ್ ಖರ್ಚಾಗಿರೋದು 12,000. ಸೊ ಎಲ್ಲನೂ ತಲೆಯಲ್ಲಿ ಇಟ್ಕೊಳ್ಳೋಣ. ಹಂಗಂತೇಳಿ ಇದನ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ವಾ ಅಂತಂದರೆ ಏನು ತೊಂದರೆ ಇಲ್ಲ. ಅರ್ನಿಂಗ್ಸ್ ಇದ್ದರೆ ಖಂಡಿತ ಮಾಡ್ಬೋದು. ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ಓಕೆ, ನನಗೆ ಯಾಕೆ ಕಾರ್ ಬೇಕು ಮತ್ತು ಆ ಕಾರಿಂದ ನಾನು ಏನು ದುಡಿಬೋದು. ಈಗ ಯೂಶ್ವಲಿ ಕಾರ್ ಅಂದಿದ ತಕ್ಷಣ ಶೋಕಿ ಅನ್ನೋದು ಎಲ್ಲರ ತಲೆಯಲ್ಲೂ ಇದೆ, ಖಂಡಿತವಾಗ್ಲೂ ಹೌದು. ಕಾರು ನೀವು ಅದನ್ನು ಬಳಸ್ಕೊಂಡು ಅದರಿಂದ ಬಿಸ್ನೆಸ್ ಆದರೆ ಮಾತ್ರ ಸರಿ ಹೊರತು ಅದರಿಂದ ಏನಾದರೂ ನಾವು ಶೋಕಿ ಮಾಡೋಕೆ ಹೋಯ್ತು ಅಂತಂದರೆ ಕೈ ಸುಟ್ಕೋಬೇಕಾಗತ್ತೆ. ಸೊ ಈ ಮೆಸೇಜ್ ಜೊತೆಗೆ ನಾನು ಈ ಗಾಡಿದು ಒಂದೊಂದಷ್ಟು ಐಡಿಯಾನ ನಾನು ನಿಮಗೆ ಕೊಡಬೇಕಿತ್ತು. ಇನ್ನೂ ಹೋಗ್ತಾ ಆಫ್ ರೋಡ್ ಮಾಡ್ತಾ ಅಥವಾ ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳನ್ನ ಹಾಕೊಂಡಿದ್ದೀನಿ. ಆ ಪ್ಲ್ಯಾನ್ನ ಮಾಡ್ತಾ ನಾನು ನಿಮ್ಗೆ ಇನ್ನೂ ಈ ಕಾರ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ಬೋದು ಮತ್ತು ಲಾಂಗ್ ಟೂರ್ಗಳನ್ನ, ಆಫ್ ರೋಡ್ ಟ್ರ್ಯಾಕ್ಸ್ಗಳನ್ನ ಹೆಂಗೆ ಮಾಡ್ಬೋದು ಅನ್ನೋದ್ರ ಮಾಹಿತಿಗಳನ್ನ ಕೂಡ ನಾನು ವೀಡಿಯೋಗಳ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ, KRSನ ಮೀನಾಕ್ಷಿಪುರದಿಂದ ಒಂಟಿ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ